ಈ ತಾಲೂಕಿಗೆ, ಈ ಜಿಲ್ಲೆಗೆ ಅಮೋಘವಾದ ಕೊಡುಗೆಯನ್ನು ಕೊಟ್ಟು ನಮ್ಮ ಮನೆ ಮನೆಗೆ ಸನ್ಮಾನ್ಯ ಬಂಗಾರಪ್ಪ ಸೇವೆ ಸಲ್ಲಿದೆ. ಆ ಸಲ್ಲಿಕೆಯ ಸ್ಮರಣೆಗಾಗಿ ಇಡೀ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸಬೇಕು, ಅವರನ್ನು ಸನ್ಮಾನಿಸಬೇಕು ಎಂತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡ ಮಹಿಳೆಯರು, ಮಾಧ್ಯಮ ಮಿತ್ರರೇ, ಬೋತ್ ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಹಾಗೂ ಎಲ್ಲ ಹಿರಿಯರಾದ ಸನ್ಮಾನಿತರು, ಯುವ ಮುಖಂಡಗಳೇ, ತಾಲೂಕಿಂದ ಬಂದಿರತಕ್ಕಂಥ ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ಮಿತ್ರರು ಹಾಗೂ ಗದ್ದೆ ಕೊಯ್ಲು ಹಾಗೂ ಭತ್ತ ಓಡ್ತಕ್ಕಂಥ ಕೆಲಸ ಅಷ್ಟಿದ್ರೂ ಕೂಡ ಬಿಟ್ಟು ಬಂದಿದ್ದೀರಿ. ಆದರೆ ದೇವರು ದೊಡ್ಡವನು. ಅದಕ್ಕಾಗಿ ಮೋಡ ತಂದು ಗಾಳಿ ಬೀಸಿ ಮೋಡ ತಂದು ಗಾಳಿ ಬೀಸಿ ಮಳೆ ಬರ್ತದೆ ಅಂತ ನಿಮ್ಮನ್ನ ಹೆದರಿಸಿ ಹಳ್ಳಿಯಿಂದ ಓಡಿಸಿ ಇಲ್ಲಿ ತಂದು ಕುಡಿಸಿರ್ತಕ್ಕಂಥ ದೇವರಿಗೆ ನಾನು ನಮಸ್ಕಾರವನ್ನು ಕೂಡ ಮಾಡಬೇಕು. ಇಲ್ಲದಿದ್ದರೆ ಎಷ್ಟೋ ಜನ ಇದಕ್ಕೂ ಕೂಡ ಸ್ವಲ್ಪ ಪಕ್ಕ ಕೊಡೋರು ಇದ್ದೀರಿ ಅಂತ ನನಗೆ ಅನಿಸ್ತದೆ. ಮನಸ್ಸಂಗಿಲ್ಲ, ಒಳ್ಳೆಯದು. ಆದರೆ ವರ್ಷವಿಡೀ ಜೀವನ ಮಾಡ್ತಕ್ಕಂಥ 4 ಕಾಳ ಭತ್ತ ಮನೆ ತಂದು ಹಾಕೋಬೇಕಲ್ಲ. ಅದು ಬೆಳೆಸಿದ ಜೋಳ ಇರ್ಬೋದು, ಇಲ್ಲಿರ್ಬೋದು, ಹತ್ತಿ ಇರ್ಬೋದು, ಶೇಂಗಾ ಇರ್ಬೋದು, ಯಾವುದೇ ಇರ್ಬೋದು. ಅಖಂಡ ಕರ್ನಾಟಕ ಅಥವಾ ರಾಷ್ಟ್ರದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಮನೆಗೆ ತಂದು ಹಾಕೊಳ್ತಕ್ಕಂಥ ಕರ್ತವ್ಯವನ್ನು ರೈತರು ಮಾಡಬೇಕಾಗ್ತದೆ. ನಾವು ರೈತರ ಮಕ್ಕಳಾದ್ರಿಂದ ನಾವು ಈ ಸಭೆಗಿಂತ ಜಾಸ್ತಿ ಒತ್ತನ್ನು, ಗೌರವವನ್ನು ನಾವು ಮೊದಲು ರೈತರು ಕೊಡಬೇಕಾಗ್ತದೆ. ಹುಟ್ಟುಹಬ್ಬದ ವಿಷಯ ನಾವು ಇನ್ನೊಂದು ಸಾರಿ ಮಾಡ್ಕೋಬೋದು. ಆದರೆ ರೈತರು ಬೆಳೆದುತ್ತಿಲ್ಲ ಆ ಕಾಳನ್ನು ತಂದು ಮನೆಗೆ ಹಾಕೊಳ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ದೊಡ್ಡ ವಿಷಯ, ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯ. ಅದೇನಿರಲಿ, ಮನುಷ್ಯರು ದೇವರ ತೀರ್ಮಾನಕ್ಕೆ ಒಳಪಟ್ಟು ನಾವು ಜೀವನ ಮಾಡಬೇಕಾಗ್ತದೆ. ಏನೋ ರಾಜಕಾರಣದಲ್ಲಿ ನಾವು ಬಂದಿದ್ದೇವೆ. ರಾಜಕಾರಣ ಇದ್ದಿರ್ತಕ್ಕಂಥವ್ರು ಸಾಹಿತ್ಯನೋ ಸಂಗೀತ ಅವರ 80ನೇ ವರ್ಷದ ಹುಟ್ಟು ಹಬ್ಬದ ನಿಮಿತ್ತ ಒಂದು ಮಾತನ್ನು ಹೇಳಿದ ಇವತ್ತು. ಒಬ್ಬ ಆಂಗ್ಲ ಕವಿ, ಇಂಗ್ಲಿಷ್ ಕವಿ ಥಾಮಸ್ ಗ್ರೇ ಅಂತ ಹೇಳಿ ನನ್ನ ಹತ್ರ ಇಂಗ್ಲಿಷ್ ಸಾಹಿತ್ಯ, ಕನ್ನಡ ಸಾಹಿತ್ಯ, MC ಮೂಳೆಯವರ ವಿಮರ್ಶೆಗಳು ಅಂತೂ ಬೇಕಾದಷ್ಟು. ನಾನು ಪರಿಣಿತ ಅಲ್ಲ, ಪಂಡಿತ ಅಲ್ಲ, ಆದರೆ ಲೈಬ್ರರಿಯನ್ನು ಬಿಟ್ಟವನಲ್ಲ. ನಾನು BA ಓದಬೇಕಾದ್ರೆ ಆ ಆಂಗ್ಲ ಕವಿ ಒಂದು ಮಾತನ್ನು ಹೇಳ್ತಾನೆ, ಸರಿ ನೆನಪಿಟ್ಟು ಕೇಳಬೇಕು. ಒಂದು ಮಾತನ್ನು ಹೇಳ್ತಾನೆ,
Elegy written in a country churchyard. ಕಂಟ್ರಿ ಚರ್ಚ್ ಯಾರ್ಡ್ ಅಂದರೆ ಒಂದು ಚರ್ಚ್, ದೇವಾಲಯ, ಹಳ್ಳಿ. ಅಲ್ಲಿ ಆ ಚರ್ಚ್ ಯಾರ್ಡ್ ಹತ್ರ ಹೋಗಿ ಈ ಕವಿ ಹೋಗಿ ಒಂದು ಕವನವನ್ನು ಬರೀತಾನೆ. ಎಲಿಜಿ ಅಂದರೆ ದುಃಖ ತರ್ಪಣವನ್ನು ಕೊಡ್ತಕ್ಕಂಥ, ಅರ್ಪಣೆ ಮಾಡ್ತಕ್ಕಂಥ ಒಂದು ಕವನ. ಯಾರಿಗಾಗಿ? ಯಾರಿಗಾಗಿ? ಯಾವ ಗ್ರಾಮೀಣ ಜೀವನದಲ್ಲಿ ಹುಟ್ಟಿದ್ದಾನೆ ಒಬ್ಬ ಮನುಷ್ಯ, ಅವನಿಗೆ ವಿದ್ಯೆ ಬುದ್ಧಿ ಶಾಲೆ ಇಲ್ಲ, ಆಗಿನ ಆಂಗ್ಲ ಸಮಾಜ, ಕರೆಂಟ್ ದೀಪ ಇಲ್ಲ, ಏನಿಲ್ಲ. ಇಂಗ್ಲಿಷ್ ಚಕ್ರಾಧಿಪತ್ಯ ಕಟ್ಟೋಕ್ಕಿಂತ ಮುಂಚಿನ ಆ ವಿಷಯ ತಗೊಂಡು ಅವನು ಹೇಳ್ತಾನೆ, ಅಲ್ಲಿ ಅನೇಕ ಜನ ಸತ್ತೋಗಿರ್ತಾರೆ. ಹಳ್ಳಿಯಲ್ಲಿ ಜನ ಹುಟ್ಟಿ ಮೇಲೆ ಸಾಯ್ತಾರೆ, ನಿಮ್ಮೂರಿನಲ್ಲಿ ಸಾಯ್ತಾರೆ, ನಮ್ಮೂರಲ್ಲಿ ಸಾಯ್ತಾರೆ. ತಗೊಂಡು ಹೋಗಿ ಅವನು ಹೋಗಿ ಬರ್ತಾರೆ. ಅವೆಲ್ಲ ಗುಡ್ಡಿಗಳಲ್ಲಿ ಇರ್ತಾರೆ. ಇವನು ಹೋಗಿ ಅಲ್ಲಿ ಹೋಗಿ ಅವನ್ನೆಲ್ಲ ನೋಡ್ತಾರೆ. ಅವನ ಆಡೋ ಮಾತು ನೋಡಿ ಕವಿ ಎಂಥ ಮಾತಾಡ್ತಾರೆ ಅಂದರೆ ಅದ್ರ ನೋಡಿ ಹೇಳೋ ಮಾತು, ಏನಪ್ಪ ಎಲ್ಲ ಮಲಗಿಬಿಟ್ಟಿದ್ದಾರಲ್ಲ ಅಂತ ನೋಡ್ರಿ. ಸ್ವಲ್ಪ ಭಾಳ ಸೀರಿಯಸ್ ವಿಷಯ. ನಾವು ಕೂಡ ಏನಪ್ಪ ಮಲಗಿಬಿಟ್ಟಿದ್ದೀರಿ, ಎಷ್ಟು ವರ್ಷದಿಂದ ಮಲಗಿಬಿಟ್ಟಿದ್ದೀರಿ, ನೀವೆಲ್ಲ ಜೀವನದಲ್ಲಿ ಒಂದು ಸುಸಂದರ್ಭ ಸಿಕ್ಕಿದ್ರೆ, ಚಾನ್ಸ್ ಇನ್ ಒನ್ಸ್ ಲೈಫ್ ಸಿಕ್ಕಿದ್ರೆ, ನೀವೆಂಥ ಮಿಲ್ಟನ್ ಅಂತ ಕವಿಯಾಗಿರ್ತಿತ್ತು, ರಾಮನ್ ಅಂತ ರಾಜಕಾರಣಿ ಆಗಿರ್ತಿತ್ತು ಅಂತ ಮಾತನ್ನು ಹೇಳಿ ಹೇಳಿ ಅದನ್ನೇ ಇರ್ತಕ್ಕಂಥ ಚೇತನ ಮನುಷ್ಯನಲ್ಲಿ ಹುದುಗಿರ್ತಕ್ಕಂಥ ಶಕ್ತಿ, ಅದು ಬೆಳಕಿಗೆ ಬರೋದಕ್ಕೆ ಒಂದು ಸಂದರ್ಭ, ಸುಸಂದರ್ಭ ಸಿಕ್ಕಿದ್ರೆ ಅವನು ದೊಡ್ಡ ಮನುಷ್ಯ ಆಗ್ತಾನೆ. ಸಿಕ್ಕಲಿಲ್ಲ ಆಗಕ್ಕೆ ಸಾಧ್ಯ. ಹಾಗೆ ಹುಟ್ಟಿ ಹಾಗೆ ಬೆಳೆದು ಹಾಗೆ ಜಮೀನಲ್ಲಿ ಕೆಲಸ ಮಾಡಿ ಹಾಗೇ ಸತ್ತೋಗ್ಬಿಟ್ಟ. ಹಾಗೆ ಸತ್ತೋಗ್ಬಿಟ್ಟ. ಆದರೆ ಅವನಿಗೆ ಒಂದು ಸುಸಂದರ್ಭ ಜೀವನದಲ್ಲಿ ಸಿಕ್ಕಿದ್ರೆ ಅವನೊಬ್ಬ ಮಹಾನ್ ಕವಿಯಾಗಿರ್ತಿದ್ದ. ಅದಕ್ಕೆ ಎರಡು ಉದಾಹರಣೆ ಕೊಡ್ತಾನೆ. ಸಮುದ್ರದ ಆಳದಲ್ಲಿ ವಜ್ರ ವೈಡೂರು ಬೇಕಾದಷ್ಟು, ಅಷ್ಟು ಆಳದಲ್ಲಿ ಇರ್ತಕ್ಕಂಥ ಸಮುದ್ರ ಆಳದಲ್ಲಿ ಇರ್ತಕ್ಕಂಥ ವಜ್ರ ವೈಡೂರಿಗೆ ಬೆಲೆ ಅಲ್ಲಿರೋದು ಬರೋದಿಲ್ಲ. ನಿನ್ನ ಶಕ್ತಿ ನಿನ್ನಲ್ಲೇ ಹುದುಗಿದ್ರೆ ಅದು ಬರೋದಿಲ್ಲ. ಅದನ್ನು ಬೆಳಕಿ ತಂದಾಗ ಮಾತ್ರ ಅದಕ್ಕೆ ರೇಟ್ ಇರೋದು, ಮೇಲೆ ತಂದಾಗ ಮಾತ್ರ ಸಾಧ್ಯ. ಇದು ಬರೋದಿಲ್ಲ. ಮೇಲೆ ತರಬೇಕಾದ್ರೆ ಮೇಲಕ್ಕೆ ಅವು ಮಾತ್ರ ಸಾಧ್ಯ. ಇನ್ನೊಂದು ಉದಾಹರಣೆ ಕೊಡ್ತಾನೆ. ಒಂದು ಗೋಂಡ ಅರಣ್ಯ, ಆರ್ಯ ಅರಣ್ಯ, ಅಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಹೂ ಅರಳ್ತದೆ, ಸೌಂದರ್ಯವನ್ನು ಬೀರ್ತದೆ, ಸುವಾಸನೆಯನ್ನು ಬೀರ್ತದೆ. ಅಲ್ಲಿ ಯಾರೂ ಕೂಡ ಜನರ ಸಂಪರ್ಕ ಇಲ್ಲ. ಆ ಸೌಂದರ್ಯ ಸವಿಯೋದಕ್ಕೆ, ಸುಗಂಧ ಅಗ್ರಾಣಿಸೋದಕ್ಕೆ ಇಲ್ಲ ಅಂದರೆ ಆ ಹೂವು ಅರಳಿ ಹಾಗೆ ಮುದುಡಿ, ಬೆಳಿಗ್ಗೆ ಅರಳಿ ಹಾಗೆ ಮುದುಡಿ, ಮನುಷ್ಯ ಬೆಳಿಗ್ಗೆ ಹುಟ್ಟಿ ಹಾಗೆ ಒಂದು 20 ವರ್ಷ 30 ವರ್ಷ ಬಾಳಿ ಅಲ್ಲಿ ಅವನು ಹಾಗೆ ಸತ್ತೋಗ್ತಾನೆ.
ಆ ಹೂವು ಹಂಗೆ ಕೊಟ್ಟು ಬಿಡ್ತದೆ. ಎಂಥ ಅನ್ಯಾಯ, ಎಂಥ ಅನ್ಯಾಯ. ಅದನ್ನ ಇರ್ತಕ್ಕಂಥ ಚೇತನ, ತನ್ನಲ್ಲಿ ಹುದುಗಿರ್ತಕ್ಕಂಥ ಚೇತನ, ಅದು ಬೆಳಕಿ ಬರೋದಕ್ಕೆ ಸಾಧ್ಯ ಆಗದೇನೆ ಅನ್ಯಾಯವಾಗಿ ಆ ಚೇತನ ಯಾವ ಸಮಾಜಕ್ಕೆ ಶಕ್ತಿಯ ಬರಬೇಕಾಗುತ್ತೆ ಅದು ಬರಲಿಲ್ಲ. ಅದು ನಷ್ಟ ಒಬ್ಬರಿಗಷ್ಟೇ ಅಲ್ಲ, ಅಖಂಡ ಸಮಾಜಕ್ಕೆ, ರಾಜ್ಯ ರಾಷ್ಟ್ರ ಪ್ರಪಂಚಕ್ಕೆ ಅದು ನಷ್ಟ ಅಂತಕ್ಕಂಥ ಮಾತನ್ನು ಥಾಮಸ್ಗೆ ದಿ ಕರ್ಫ್ಯೂ ಟಾಲ್ಸ್ ದ ನೆಲ್ ಆಫ್ ದಿ ಪಾರ್ಟಿನ್ ಡೇ ಅಂತ ಸ್ಟಾರ್ಟ್ ಆಗ್ತದೆ. ಆ ಬಾಯಿಯ ಹಳೇ ಇಂಗ್ಲೀಷ್ ಮಿಕ್ಸ್, ಹಳೇ ಇಂಗ್ಲೀಷ್ ಮಿಕ್ಸ್ ಮಾಡಿದ್ದಾನೆ. ದ ಕರ್ಫ್ಯೂ ಟಾಸ್, ಕರ್ಫ್ಯೂ ಈ ಕರ್ಫ್ಯೂ ಅಲ್ಲ, ಕತ್ಲು ಆತು, ಕತ್ಲು. ಕರ್ಫ್ಯೂ ಟಾಸ್ ದ ನೆಲ್ ಆಫ್ ದಿ ಪಾರ್ಟಿನ್ ಡೇ, KNEL, ಹಗಲು ಹೋತು ರಾತ್ರಿ ಬಂತು ಅಂತ ಹೇಳೋದಕ್ಕಾಗಿ ಆ ಕವಿಯ ವರ್ಣನೆ. ಇದು ಹಳ್ಳಿಗಾಡಿನ ಜನರನ್ನು ಕೂಡ ಅದಿತ್ತು ಅಂತ ಮರಿಬೇಡ. ರಾಷ್ಟ್ರಕವಿ ಕುವೆಂಪುರವರು, ಬೇಂದ್ರೆಯವರು ಯಾವ ದೊಡ್ಡ ಮಹಾನ್ ನಗರದಲ್ಲಿ ಹುಟ್ಟಿದ್ದಾರೆ ಇವರೆಲ್ಲ. ಆಂಗ್ಲ ಸಾಹಿತ್ಯ ಬರ್ತಕ್ಕಂಥವ್ರು ಕೂಡ ಎಷ್ಟೆಷ್ಟು ಜನ ಹುಟ್ಟಿದವರು. ಸಾಕು ನನ್ನ ಮಾತನ್ನು ಬೆಳೆಸ್ತಾರೆ. ಸಾಹಿತ್ಯ ಲೋಕ ಕಡೆಗೆ ನನ್ನ ಗಮನ ಹೋಗೋದಿಲ್ಲ. ಆದರೆ ಥಾಮಸ್ ಗ್ರೇ ಹೇಳಿರ್ತಕ್ಕಂಥ ಮಾತು ಮಾತ್ರ ಯಾವಾಗ ನನ್ನ ಮನಸ್ಸಲ್ಲಿ ಸದಾಕಾಲ ಅದು ಕೊರಿತಾನೇ ಇದೆ ಅನ್ನೋ ಮಾತ್ರ ನಿಮ್ಮ ಹೆಸರು ನಾನು ಇಟ್ಟಿದ್ದೇನೆ. ಇದು ನಾನು ಕೂಡ ಒಬ್ಬ ಹಳ್ಳಿಯಲ್ಲಿ ಹುಟ್ಟಿ, ನೀವು ಕೂಡ ಒಬ್ಬ ಹಳ್ಳಿಯಲ್ಲಿ ಹುಟ್ಟಿ, ನಾವು ಹುಟ್ಟಿದ್ದು ಯಾರು ಹೇಳಿದ್ರಿ ನೀವು, ನಾವು ಓದಬೇಕಾದಂತ ನಿಮ್ಮ ವರದಿ ಓದಬೇಕಾದ ಕಾಣಿಸುತ್ತೆ. ನನಗೆ ಹೆಮ್ಮೆ ದೊಡ್ಡ ಟಾರ್ಚ ಮನೆಯಲ್ಲಿ ನಾವು ಹುಟ್ಟಿದೆ ಅಂತ ಹೇಳಿಕೊಳ್ಳಲಿಲ್ಲ. ನನ್ನ ತಾಯಿ ತವ್ರ ಮನೆ ಹುಲ್ಲಿನ ಮನೆ, ನಾವು ಹುಟ್ಟಿದ್ದು ಹುಲ್ಲಿನ ಮನೆ. ಅದಕ್ಕಾಗಿ ನಾವು ಹಳ್ಳಿಯಲ್ಲಿ ಬಂದಿರತಕ್ಕಂಥವ್ರು ಈ ಬ್ಯಾಕ್ಗ್ರೌಂಡ್ ಅಂತ ಏನು ಕರಿತೇವೆ, ಹಿನ್ನೆಲೆ, ನಾವು ಇದರಿಂದ ಬಂದಿರ್ತಕ್ಕಂಥ. ಎಲ್ಲಿ ಹೋದರೂ ಕೂಡ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕಾದ್ರೆ, ನಾನು ಅಧಿಕಾರದಲ್ಲಿ ಇರಲಿಲ್ಲದೆ ಮುಖ್ಯಮಂತ್ರಿ ಆಗೋದು ಜೀವನದಲ್ಲಿ ಅದೊಂದು ಆಕಸ್ಮಿಕ, ಸಚಿವರಾಗೋದೊಂದು ಆಕಸ್ಮಿಕ. ನನ್ನ ಪ್ರಕಾರ ಅದನ್ನು ಸುಸಂದರ್ಭ ಮಾಡಬೇಕು. ಆಕಸ್ಮಿಕವನ್ನು ಸುಸಂದರ್ಭ ಮಾಡಿದ ಮಾತ್ರ ಅದರ ಸದುಪಯೋಗ ಸಮಾಜಕ್ಕಾಗುತ್ತೆ. ಇದ್ರ ಉಪಯೋಗ ಆಗೋದಿಲ್ಲ, ಅವರು ದುರುಪಯೋಗ ಆಗ್ತದೆ. ಅದನ್ನೇ ನಮ್ಮ ಪಾಟೀಲ್ ಮಾತಾಡ್ಬೇಕಾದ್ರೆ ಹೇಳಿದರು, ಹೆಂಗೆ ದುರುಪಯೋಗ ಆಗ್ತದೆ ಅಂತಕ್ಕಂಥ ಮಾತನ್ನು. ಹಿಂದೆಲ್ಲ ನಾನು ಕೂಡ ಮುಖ್ಯಮಂತ್ರಿ ಆಗಿದ್ದೆ. ನನಗಿಂತ ಮೊದಲೇ ಮುಖ್ಯಮಂತ್ರಿ ಆಗಿ ಇರ್ತಕ್ಕಂಥವರು ಬೇಕಾದಷ್ಟು ಜನ, KC ರೆಡ್ಡಿಯವರು, ಕೆಂಗಲ್ ಹನುಮಂತನವರು, ಈಗಲೂ ಕೂಡ ವಿಧಾನಸೌಧ ಕಟ್ಟಿಸಿರ್ತಕ್ಕಂಥ ದೊಡ್ಡ ವ್ಯಕ್ತಿ. ಅದರ ಬಗ್ಗೆ ಅನುಮಾನಗಳು. ಕೆಂಗಲ್ ಹನುಮಂತನ, ಆಮೇಲೆ ನಿಜಲಿಂಗಪ್ಪನವರು, ಕಂಠಿಯವರು, ಜತ್ತಿಯವರು, ವೀರೇಂದ್ರ ಪಾಟೀಲರು, ಜಯೇಶ್ ಪಟೇಲರು, ಬೊಮ್ಮಾಯಿಯವರು, ಆಮೇಲೆ ರಾಮಕೃಷ್ಣ ಹೆಗಡೆಯವರು, ಅನಂತರ ನಾನು ಅದರಲ್ಲೂ ಕೂಡ ಭಾರಿ ಹಿಂದುಳಿದ ವರ್ಗವನ್ನು ಮೇಲೆ ತರಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ದೊಡ್ಡ ವ್ಯಕ್ತಿ ಶ್ರೀಮಾನ್ ದೇವರಾಜ ಅರಸು. ಎಂಥ ವ್ಯಕ್ತಿ ದೇವರಾಜ ಅರಸರು. ಮುಖ್ಯಮಂತ್ರಿ 10 ವರ್ಷ ಇದ್ದರು10 years, 10 ವರ್ಷ.
ತೀರ್ಕೊಂಡು ಹೋದ್ರು. ನೋಡಿ, ಕಥೆ ಕೇಳಬೇಕು, ಸ್ವಲ್ಪ ಮನಸ್ಸಿಗೆ ಎಷ್ಟು ನೋವಾಗ್ತದೆ ಅಂತಕ್ಕಂಥ ಮಾತು. ತೀರ್ಕೊಂಡು ಹೋದ್ರು. ಅವ್ರ ಮಕ್ಕಳು ಬೇರೆ 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 ಬೇರೆ, ಅವರು ಫ್ಯಾಮಿಲಿ ವಿಷಯ, ಸ್ವಂತ ಸಂಸಾರ ವಿಷಯ ಮಾತಾಡಕ್ಕೆ ಹೋಗಲ್ಲ. ಆದ್ರೆ ಅವ್ರ ಹೆಂಡತಿ, ದೇವರಾಜರ ಹೆಂಡತಿ, ತಮ್ಮ ಯಜಮಾನ 10 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥ ದೇವರಾಜ ಹೆಂಡತಿ ಅವರು ಕೊನೆಗೆ ಊಟಕ್ಕೂ ಏನು ಇದ್ದಾರೆ ಹಂಗ ಊಟಕ್ಕಿಲ್ಲದೆ ಏನೇನು ಇದ್ದಾರೆ ಹಂಗ ಎಷ್ಟು ಮನುಷ್ಯ ನೋವಾಗಲ್ಲ. ಸಣ್ಣ ಪುಟ್ಟ ತಪ್ಪುಗಳು ಅವು ಸಹಜ ಬಿಡಿ, ಎಲ್ಲ ಮನತಂದ ನಡೀತಕ್ಕಂಥವು. ಈಗೊಂದು ಹೋಲಿಸಿದ್ರೆ ಅವು ತಪ್ಪೇ ಅಲ್ಲ, ತಪ್ಪೇ ಅಲ್ಲ. ಈಗ ಒಬ್ಬರು ತಪ್ಪು ಮಾಡ್ತಾ ಇಲ್ಲ. ಈಗ ನಮ್ಮ ಪಾಟೀಲ್ ಹೇಳಿದಾಗ ಒಬ್ಬೊಬ್ಬರು ತಪ್ಪು ಮಾಡ್ತಾ ಇಲ್ಲ, ಎಲ್ಲರೂ ಜೈಲಿಗೆ ಹೋಗ್ತಾರೆ. ತಪ್ಪು ಮಾಡ್ದೇನೆ ಜೈಲಿಗೆ ಹೋಗ್ತಾರೆ. ತಪ್ಪು ಮಾಡ್ದೇನೆ ಜೈಲಿಗೆ ಹೋಗಿ ತಪ್ಪಿತಸ್ಥರು ನೀವು ಸದ್ಯಕ್ಕೆ ಜಾಮೀನು ಕೊಟ್ಟಿದ್ದೀನಿ ಅಂತ ಹೇಳಿ ಬಿಡುಗಡೆ ಮಾಡ್ತಾರೆ. ಆದರೆ ಕೇಸ್ ಮಾತ್ರ ಅವ್ರ ಮೇಲೆ ಸೇರ್ತದೆ. ಬರೀ ಜಾಮೀನು ಸಿಕ್ಕಿದ್ದಕ್ಕೆ ಹೊರಗಡೆ ಬಂದು ಹೇಳಿದ್ರಲ್ಲ ಅವರು, ಪೂರಾ ಹಾಕ್ಸಿ ದೊಡ್ಡ ದೊಡ್ಡ ಗೂಳಿ ಬಂದಂಗೆ ಬರ್ತಕ್ಕಂಥದ್ದು, ಪಟಾಕಿ ಹೊಡಿಸಿರ್ತಕ್ಕಂಥದ್ದು. ಯಾರು ಯಾವ್ಯಾವ ಟ್ರಸ್ಟ್ಗಳಿಗೆ ಕೋಟಿಗಟ್ಟಲೆ ಹಣ, ಯಾವ್ಯಾವ ಟ್ರಸ್ಟು ಪ್ರೇರಣಾ, ನಿಮ್ಮೆಲ್ಲರೂ ಬಾಯಿರೋದು ಪ್ರೇರಣಾ, ಧವಳಗಿರಿ, ಹಳ್ಳಿಯವರು ಹೇಳ್ತಾರೆ ಧವಳಗಿರಿ, ಮಲೆನಾಡು, ಮಲೆನಾಡು ಹೆಲ್ತ್ ಕೇರ್, ಮತ್ತೆ ಮೈತ್ರಿ, ಇವು ಎಷ್ಟೆಷ್ಟು. ನಾವು ಹೈಸ್ಕೂಲ್ ಮಾಡಿದೆ, ನಾನು ಆ ಕಾಲ ಒಂದೂ ಇರಲಿಲ್ಲ. ಸಿದ್ದು ಚೇರ್ಮನ್ ಬಂಗಾರಪ್ಪ ಅಂತ ಇರ್ತಾರೆ, ಅವ್ರ ಮಗ ಶಿವಾನಂದ ಅಂತ ಇರ್ತಾರೆ. ನಾವು ಹೈಸ್ಕೂಲ್ ನಡ್ಸೋಕ್ಕಾಗಲಿಲ್ಲ. ನಮ್ಮ ಹಣೆ ಬರುತ್ತೆ. ಇಷ್ಟು ತೊಂದರೆ ನಾವು ತಗೊಂಡಿರ್ತಕ್ಕಂಥವ್ರು. ನಮ್ಗೆ ಯಾರು 5 ಪೈಸೆ ಕೊಡಲಿಲ್ಲ. ಇವರಿಗೆ 40-50 ಕೋಟಿ ಅದೇನು ಬಂದು ಒಂದು ಆ ದುಡ್ಡು ಇಟ್ಕೊಂಡು ಏನು ಮಾಡ್ತಾನಂತಾರೆ ಗೊತ್ತಾಗ್ತದೆ. ನಾನು ರಾಜ್ಯ ಆಳಿದ್ದೇನೆ, ಮುಖ್ಯಮಂತ್ರಿ. ಇವ್ರಿಗೇನು ಕಾನೂನು ಗೀನು ಒಂದು ಇಲ್ಲೇ ಇಲ್ಲ, ಪೂರ್ತಿ ಎಲ್ಲ ಮಾತಾಡಿ ಏನು ಯೋಚನೆ ಇಲ್ಲೇ ಇಲ್ಲ. ಹೊಡೆದನ್ನು ಜೀವಮಾನದಲ್ಲಿ ನಾನು ಯಾರನ್ನು ಕೂಡ ಕಂಡಿದ್ದಿಲ್ಲ. ಮೊದಲನೇ ಸಾರಿ ಕಂಡಿದ್ದು BJP ಸರ್ಕಾರದಲ್ಲಿ, ಅದು ಕೂಡ ಯಡಿಯೂರಪ್ಪನವರು ಮತ್ತು ಅವರ ಕಂಪ್ನಿ. ಅದಕ್ಕೆ ನಾನು ಹೇಳಿದ ಯುವಕರಿಗೆ ನಾವೇನು ಬಿಟ್ಟು ಹೋಗ್ತೀವಿ ಅಂತಕ್ಕಂಥದ್ದು ಮುಖ್ಯ. ಇನ್ನು ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಆದ್ದರಿಂದ ಕಾನೂನನ್ನು ಪ್ರಬಲ ತಂದು ನೀವು ಮಾಡದಿದ್ರೆ ಮಾತ್ರ ಬರೋದಿಲ್ಲ. ಇದ್ರೆ ಮಾತ್ರ ರಾಜ್ಯ ರಾಷ್ಟ್ರಕ್ಕೆ ವಿಪತ್ತು ತಪ್ಪಿಸೋಕ್ಕೆ ಒಬ್ಬರಿಗೂ ಕೂಡ ಸಾಧ್ಯ. ರಾಜಕೀಯ ಮಾಡ್ಬೇಕಾದ್ರೆ ಏನೋ ಮಾಡ್ಕೊ ಬಂದಿವಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮ ತಂದೆ ತಾಯಿಗಳು ತೀರ್ಕೊಂಡು ಹೋಗ್ಬಿಟ್ಟು ವಯಸ್ಸಾದ್ರು, ಅವ್ರಿಗೆ ಗೌರವ ಕೊಡ್ಬೇಕು. ನಮಗೆ ಪ್ರೀತಿ. ಈಗ ಯುವಕರು ಎಷ್ಟೇ ತಪ್ಪು ಮಾಡಿ ಕೂಡ ಚೆನ್ನಾಗಿ ಮಾಡ್ತೀವಿ, ಬರ್ತೀವಿ, ಒಳ್ಳೆ ತಂದೆ ಚೆನ್ನಾಗಿ ಕೆಲಸ ಮಾಡ್ತೀವಿ. ನಾನು ಈಗಾಗಲೇ ಹಳ್ಳಿ ಹೋಬಳಿ ಎಲ್ಲ ಹಳ್ಳಿಗಳಿಗೂ ಹೋಗಿದ್ದೀವಿ.
ಜಡೆ ಹೊನ್ನ ಟೂರ್ ಮಾಡಿದ್ದೇನೆ. ತಾಳಗುಪ್ಪಾಬಳಿ ಸಾಗರದ್ದು ನಮ್ಮ ಅನಂತವರು ಎಲ್ಲರೂ ಬಂದರು, ಟೂರ್ ಮಾಡಿದ್ದೇನೆ. ಏನು ಅಭಿಮಾನ ಮತ್ತೊಂದು ಆ ನಿಟ್ಟಿನಲ್ಲೂ ಕೂಡ ಅದೇನು ಒಂದೆರಡು ಹಳ್ಳಿಯಲ್ಲಿ ಹೇಳ್ಬಿಟ್ರು, ನಿಮ್ಮ ದೇವ್ರು ನೋಡ್ದಂಗೆ ಆಗ್ತದೆ, ನಾವು ನಿಮ್ಮನ್ನು ಕಳಿಸ್ಕೊಡಲ್ಲ ಅಂತ. ನೀವು ಹೇಳಿದವರು ಲಿಂಗಾಯತ ಸಮಾಜ, ಬೇರೆ ಯಾರು ಅಲ್ಲ. ಬಸವಣ್ಣವರು 12ನೇ ಶತಮಾನದಲ್ಲಿ ಜನಸಾಮಾನ್ಯ ಕಟ್ಟಿಕೊಂಡು ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುಗಳು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕಾಲ. ಚಪ್ಪಲಿ ಹೊಡೆಯರೆಲ್ಲ ಮಹಾನ್ ಶರಣರಾಗಿರ್ತಕ್ಕಂಥ, ನಿನ್ನ ಹತ್ರ ಕೂಡ ಶಕ್ತಿ ಇದೆ ಅಂತಕ್ಕಂಥ ಮಾತನ್ನ ತೋರಿಸಿರ್ತಕ್ಕಂಥವರೇ ಮಹಾನ್ ಶರಣರು ಬಸವಣ್ಣ. ನಾನು ಬಹಳ ಅಚ್ಚುಮೆಚ್ಚು ನಿಜ ಹೇಳ್ಬೇಕಲ್ಲ, ಹೊಗಳಿಕೆ ಪ್ರಶ್ನೆ. ನಾನು ಈ ಭಾವನೆ ನನ್ನ ಕಂಡಿರ್ತೇನೆ. ನಾನು ಅವ್ರು ಬಿಟ್ಟು ಬರೋಕೆ ಮನಸ್ಸಾಗಲಿಲ್ಲ. ನನಗೆ ಹೋದಾಗ ಎಷ್ಟೋ ವರ್ಷಗಳಾಗ್ಬಿಟ್ಟಿರುತ್ತೆ. ನಾನೇ 30 ವರ್ಷ ಮೇಲೆ ಆಗಿತ್ತೆ. ಆ ಅನೇಕ ಹಳ್ಳಿಗಳಿಗೆ ಹೋಗೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ. ನನಗೆ ಕೊನೆಗೆ ಅನಿಸ್ತು, ಎಷ್ಟು ತಪ್ಪು ಮಾಡಿಬಿಟ್ಟಿದ್ದಾರೆ ಜನ ಬರದಲ್ಲಿ ಅಂತೇಳಿ. ಹಿಂದೆ ಸಮಾಜದ ಅನೇಕ ಜಾತಿ ಮತಗಳೆಲ್ಲ ಇದ್ದಾರೆ. ಎಲ್ಲರೂ ಪ್ರೀತಿ ವಿಶ್ವಾಸಗಳು ಹೋಗ್ತಕ್ಕಂಥ ಕೆಲಸವನ್ನು ಬಸವಣ್ಣವರು ಮಾಡಿದ ಹಾಗೆ ನಾವು ಕೂಡ ಮಾಡ್ತಾ ಹೋಗಬೇಕಾಗ್ತದೆ. ಅದನ್ನು ಎಂದು ಕೂಡ ಮರೆಯಬಾರದು. ನಾನು ಅನಂತರ MLA ಆದಮೇಲೆ ಹಳ್ಳಿಗಳಲ್ಲಿ ತಿರುಗಿ ಜನ ಕಟ್ಟಿಕೊಂಡು ಬಡವರನ್ನ ಸತ್ಯಾಗ್ರಹ, ಮತ್ತೊಂದು ಬಸವಣ್ಣ ಕಾನೂನು, ಬಾಗಲಕೋಟೆ ಸಾಗುವಳಿ, ಗುಡಿಸ್ಲು ಮನೆಗೆ ಇನ್ನೊಂದು ಸಾರಿ ಪ್ರಶ್ನೆ ಬಂದು ಇಂಟ್ರೂ ಮಾಡಿದ್ರು. ಅವಾಗ TV ಇರಲಿಲ್ಲ. ಮಗ ನೀವು ಯಾರಿಗೆ ಹೋಗಿ ಕೊಡ್ತೀರಮ್ಮ ಅಂದರೆ, ನಮ್ಮ ಬಂಗಾರಪ್ಪನವ್ರಿಗೆ ಅಂದರು. ಯಾಕೆ ಕೊಡ್ತೀರಿ ಅಂದರೆ, ನಮ್ಮ ಬಡವ್ರ ಪರ ಅಂದರು. ಏನು ನಿನ್ನ ಗುಡ್ಸು ಹಂಗೈತಲ್ಲ ಅಂದರೆ, ಪಕ್ಕ ಮನೆಯವರಿಗೆ ಹೆಂಚಿ ಕೊಡಿಸಿದ್ದಾರೆ, ನೀನು ಕೊಡಿಸಿಲ್ಲ ಅಂದರು. ಅರೆ ಇವತ್ತು ಅವ್ರಿಗೆ ಕೊಡಿಸ್ತಾರೆ, ನಾಳೆ ನನಗೆ ಕೊಡಿಸ್ತಾರೆ ಅಂದರು. ಆ ಹೆಣ್ಮಗು ಇವತ್ತು ಅವ್ರಿಗೆ ಕೊಡಿಸಿದ್ದಾರೆ, ನಾಳೆ ನನಗೆ ಕೊಡಿಸ್ತಾರೆ. ಅವ್ರು ಬಂಗಾರಪ್ಪನ ಮಾತು ಹೇಳಿಬಿಟ್ರೆ ಮಾತ್ರ ಇನ್ನೊಂದು ತಪ್ಪು ಬರಲ್ಲ. ಆದ್ದರಿಂದ ನನ್ನ ಓಟು ಮಾತ್ರ ನಾ ಬಂಗಾರಪ್ಪನವರಿಗೆ ಕೊಡು. ನಾನು ಗುಡಿಸ್ಲು ಮೇಲೆ ಇನ್ನು 2 ವರ್ಷ ಇರಲಿ. ಆ ನಂಬಿಕೆಯನ್ನ ನಾನು ಇಟ್ಕೊಂಡು ಬಂದಿರತಕ್ಕಂಥ, ಈ ರೀತಿಯಾಗಿ ಬಂದಿರತಕ್ಕಂಥ ರಾಜಕಾರಣ ನಮ್ದು ಮಾಡ್ತಾ ಬಂದ್ವಿ. ಇನ್ನು ಮನಸ್ಸಿಗೆ ಬಹಳ ನೋವಾಗ್ತದೆ. ಆದರೂ ಕೂಡ ಹೇಳದೇ ಇದ್ರೆ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಹೇಳದೇ ಇದ್ರೆ ನಾನು ನನ್ನ ಕರ್ತವ್ಯದಿಂದ, ವಾಸ್ತವಾಂಶದಿಂದ ವಿಮುಖ ಆಗಿಬಿಡ್ತೀನಿ ಅನ್ನೋ ಅಂತಕ್ಕಂಥ ಒಂದು ಯೋಚನೆ ಕೂಡ ನನಗೆ. ಇದು ಹಳ್ಳಿಯಲ್ಲಿ ಹೋಗಿ ಹೇಳೋದಕ್ಕೂ ಕೂಡ ಭಾಳ ಬೇಜಾರಾಗ್ತದೆ. ಪಾರ್ಲಿಮೆಂಟಿಗೆ ನಾನು ಆಯ್ಕೆಯಾಗಿ KCPಯಿಂದ ಹೋದೆ 1994. ನನ್ನ ದೊಡ್ಡ ಮಗ, 2 ಜನ ದೊಡ್ಡ ಮಕ್ಕಳು, ಕುಮಾರ್ ಮತ್ತು ಮಧು. ಕುಮಾರ್ ಎಲೆಕ್ಷನ್ನಿಗೆ ನಾವು ನೀವು ಸೇರಿಸಿದ್ವಿ. ಕೆಲಸ SM ಕೃಷ್ಣ ಮಂತ್ರಿಮಂಡಲದಲ್ಲಿ ಮಂತ್ರಿ ಮಾಡಿದ್ರು ಕೂಡ ಆಯ್ತು. ಬಹಳ ಸಂತೋಷಪಟ್ಟು. ಬೇರೆ ಕೆಲವು ಕಾರಣದಿಂದ, ಯಾಕೆಂದ್ರೆ ನಾನು ಬಂಗಾರಪ್ಪ ಮಾತಾಡ್ತಿದ್ದೆ, ನಾನು ಯಾರಾದರೂ ಅಧಿಕಾರದಲ್ಲಿದ್ದಾಗ ತನ್ನ ಅಧಿಕಾರ ದುರುಪಯೋಗ ಮಾಡಿದರೆ ನಾ ಹೇಳಿದ್ರು ಕೂಡ
ದುರುಪಯೋಗ ಮಾಡಿದರೆ ಯಾರೇ ಇರಬಹುದು, ಮಗನೇ ಇರಬಹುದು, ಅದು ನೋಡಿ ತೊಟ್ಟೋಗ್ತಕ್ಕಂಥ ಬಂಗಾರಪ್ಪ ನಾನಲ್ಲ. ಮತ್ತೆ ಇದರ ಅಧಿಕಾರ ಬಿಡಬೇಕು. ಹೇಳಿದ್ರು ಕೂಡ ಅದಕ್ಕೆ ಎಲೆಕ್ಷನ್ ಎಲ್ಲ ಬೇಡ ಅವನಿಗೆ. ಈಗ ಏನಾಯ್ತು, ಈಗ ನನ್ನ ಮಗನ ಮೇಲೆ ನಾವು ಭಾಷಣ ಮಾಡಿಲ್ಲ, ನನ್ನ ಮಗನ ಮೇಲೆ ಭಾಷಣ ಮಾಡ್ತಾ ಬಂದಿಲ್ಲ. ಅವನು ನನ್ನ ಮಗ ಹೌದು, ಅಭಿಮಾನ ಇದೆ ನನಗೂ ಕೂಡ. ಮಕ್ಕಳ ಮೇಲೆ ಅಭಿಮಾನ ತಂದೆಗೆ ಇರ್ಬೇಕಾಗ, ಆದ್ರೆ ಮಕ್ಕಳಿಗೂ ಕೂಡ ತಂದೆ ಮೇಲೆ ಇರ್ಬೇಕಲ್ಲ. ಯಾಕಂದ್ರೆ ಎಲ್ಲಿತ್ತು ಒಂದು ಮನೇನ ನಮ್ಮ ಮುಖ್ಯಮಂತ್ರಿ ಇದ್ದಾಗ ಅರ್ಧ ಕಟ್ಟಿದ್ದು ಮನೆ ತಗೊಂಡು ವಾಸಕ್ಕಾಗಿ ಏನೇನು ಇರಲಿಲ್ಲ ಬೆಂಗಳೂರಿನಲ್ಲಿ. ಅಷ್ಟು ವರ್ಷ ನಾ MLA 67 ಆ ಮನೆ ಅರ್ಧ ಕಟ್ಟಿದ್ದನ್ನು ತಗೊಂಡ ಮೇಲೆ ಅದನ್ನ ಜಂಟಿಯಾಗಿ ಸರಿ ಅರ್ಥ ಮಾಡ್ಕೊಳ್ಳಿ. ಮಧುಗೆ ಹೇಳಿದೆ, ಕುಮಾರ್ ಮತ್ತು ಮಧು ನೀವಿಬ್ಬರೇ ಹೆಸರಿಗೂ ಅದನ್ನು ರಿಜಿಸ್ಟರ್ ಮಾಡಿಸ್ತೀನಿ ನಾನು ಜಂಟಿಯಾಗಿ ಅಂದೆ. ಅದಕ್ಕೆ ಮಧು ಏನು ಹೇಳಿದ ಅಂದರೆ, ಬೇಡ, ಸಿನಿಮಾದಲ್ಲಿ ಮಾಡ್ತಿದ್ದಾನೆ ಅಣ್ಣ, ದೊಡ್ಡವನು ಅಣ್ಣನ ಹೆಸರಿಗೆ ಇರಲಿ ಅಂದ್ಬಿಟ್ಟ. ಅಲ್ಲೇ ಸಿಗಾಕೊಳ್ಳೋದು ನಾವು. ನನ್ನ ಮಾತು ಕೇಳಿದ್ರೆ ಇಲ್ಲ, ಅಣ್ಣ ಹೆಸರಿಗೆ ಇರಲಿ ಅಂತ. ಅಣ್ಣ ಹೆಸರು ಮಾಡಿದ್ದೆ, ಮದುವೆ ಆಯ್ತು. ಆಮೇಲೆ ಅವನಿಗೂ 2 ಜನ ಮಕ್ಕಳು. ಮಕ್ಕಳನ್ನ ಪ್ರೀತಿ ವಿಶ್ವಾಸದಿಂದ ಮುದ್ದಾಡ್ಬೇಕಂತ ಆಸೆ ನಮಗೆ. ರೂಮಿಗೆ ಕಳಿಸ್ತೇನೆ, ಒಂದೇ ಮನೆಯಲ್ಲ, ಮನೆಗೆ ಕಳಿಸ್ತಿದ್ವಿ. ಇನ್ನರ್ಥ ನಮ್ಗೆ ಕಳಿಸ್ಕೊಡ್ಲಿಲ್ಲ. ಮಕ್ಕಳು ಕಳಿಸೋ ಬಿಟ್ಟೇ ಬಿಟ್ರು. ನಾನು ಜಾಗದಲ್ಲಿ ನೀತಿನೇ ಮಾಡ್ತೇವೆ, ನೀವೇನ್ ಮಾಡ್ತಿದ್ದೆ ಅಂತ ನಾವು ಕೇಳ್ತಿದ್ದೀವಿ. ಜನ ಏನಂದ್ರು, ಕಳ್ಸಿ ಕೂತ್ಕೊಂಡು 2 ಮಾತಾಡ್ಬಿಟ್ಟು ಆಯ್ತು ಅಂದೆ. ಕಳಿಸಿ ಬರೋದು ಅಂತ ನಾವು ಜನಕ್ಕೆ ಹೇಳಿದೆ, ಅಪ್ಪ ನೀವು ಹೋಗಿ ಕರ್ಕೊಬರ್ರಿ, ಹೇಳ್ರು ಕೂತು ಮಾತಾಡೋಣ ಅಂತ ಹೇಳಿ ಅವ್ರವ್ರ ಹೋದ್ರು. ಅದಕ್ಕೆ ಅವ್ನು ಹೇಳಿದ್ದೇನು ಗೊತ್ತೇನು, ಅದೊಂದು ವಿಷಯ, ರಾಜಿಗೆ ಆಗೋ ಒಂದು ವಿಷಯ ಬಿಟ್ಟು ಬೇರೆ ನೀವೇನಾದರೂ ಮಾತಾಡ್ರಿ ಅಂತ ಅವಳು. ಅದಕ್ಕೆ ಮನೆ ಒಂದಾಗ್ಬೋದು. ಹೌದು, ರಾತ್ರಿ 1 ಗಂಟೆ ನಾನು ನಮ್ಮ ರಾಜ್ಯ ಆಳಿರ್ತಕ್ಕಂಥ ಬಂಗಾರಪ್ಪ ಏನ್ ಮಾತಾಡ್ತೀನಿ, ಇವೆಲ್ಲ ರಾಜಕೀಯ ಮಾಡೋರು. 2 ವರ್ಷ ಮುಖ್ಯಮಂತ್ರಿ ಇದ್ದವನು, ವಾಸದ ಮನೆ ಇಲ್ಲ. ರಾತ್ರಿ 1 ಗಂಟೆಗೆ ಕೈ ಚೀಲದಾಗ ಎಷ್ಟು ಬಟ್ಟೆ ಇತ್ತು ಅಷ್ಟು ತಗೊಂಡು ನಾನು, ನಮ್ಮ ಮನೆಯವರು ಅಂದರೆ ಕುಮಾರನ ತಾಯಿ, ನನ್ನ ಹೆಂಡತಿ, ನಾನು, ನಮ್ಮ ಮನೆಯವರು, ಮಧು, 3 ಜನ 3 ಕೈ ಚೀಲ ತಗೊಂಡು ಆ ಮನೆ ಬಿಟ್ಟು ಒಂದು ಬಾಡಿಗೆ ಮನೆಯನ್ನ ಡಾಲರ್ಸ್ ಕಾಲನಿ ಅಂತಕ್ಕಂಥ ಜಾಗದಲ್ಲಿ ಒಂದು ಬಾಡಿಗೆ ಮನೆ ಮಧು ಮಾಡಿಕೊಟ್ಟ. ಅಲ್ಲಿ 2 ವರ್ಷ ನಾನು ಬಾಡಿಗೆ ಮನೆ ಇದ್ದೆ. ರಾಜ್ಯ ಆಳ್ತಕ್ಕಂಥ ಬಂಗಾರಪ್ಪ ಇಷ್ಟೆಲ್ಲ ಆಸ್ತಿ ಮಾಡ್ತಾರಲ್ಲ ಈಗಿನ ಮುಖ್ಯಮಂತ್ರಿಗಳು. ನನಗೆ ಇನ್ನೊಂದು ಮನೆ ಹೋಗೋದಕ್ಕೆ ಒಂದು ಮನೆ ಇಲ್ಲ. ನಾನು ಕೈ ಚೀಲ ತಗೊಂಡು ಹಂಗೆ ಬಂದ್ಬಿಟ್ಟೆ. ಅನ್ಸಿದಷ್ಟು ನೋವು ನನಗೆ. ಎಲ್ಲರಿಗೂ ನಮ್ಮ ಮನೆಯವರು ಅಂದ್ರು ಮೊದಲು, ಇಲ್ಲ ಮನೆ ಬಿಟ್ಟು ಹೋಗೋಣ, ಇಲ್ಲಿ ತಡ್ಕೊಳ್ಳೋಕೆ ಆಗಲ್ಲ ಅಂದ್ರು. ನಮ್ಮ ಮನೆಯವರು ಓದಿದ್ದು
ಪ್ರೈಮರಿ 4th ಇಯರ್ 8ನೇ ಕ್ಲಾಸ್. ಆದರೆ BA MA ಓದಷ್ಟು ಅನ್ಬರ್ತಕ್ಕಂಥವ್ರು ನಮ್ಮ ಮನೆಯವರು. ಇವತ್ತು ಏನೇ ಇದ್ರೂ ಕೂಡ ತಡ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಮನೆಯವರಿಗಿದೆ. ಪ್ರತಿ ದಿವಸ ಫೋನ್ ಮಾಡ್ಬೇಕು, ನಾವು ಅದು ಮಾಡ್ತಾರೆ. ಎಲ್ಲ ಮನೆಯವರು ಕೂಡ ಮಾಡ್ಬೇಕಾಗ್ತದೆ. ತಡ್ಕೊಂಡು ಮನುಷ್ಯ ಎದುರು ತಡ್ಕೊಂಡು ಆದರೂ ಕೂಡ ನಾವು ಬಾಡಿಗೆ ಮನೆಗೆ ಹೋದ್ವಿ. ಆಮೇಲೆ ಒಂದು ಸೆಕೆಂಡ್ ಹ್ಯಾಂಡ್ ಮನೆಯನ್ನು, ಎರಡನೇ ಹಳೆ ಮನೆಯನ್ನ ಮಧುವರೆಲ್ಲ ಸೇರಿ ನಮ್ಮ ಮೈಸೂರು ಗೋವಿಂದರಾಜಿದ್ದಾರೆ, ಅವರು ಸೇರಿ ಖರೀದಿ ಮಾಡಿ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಅಂತ ಅಲ್ಲಿ ಸಾಲ ತಗೊಂಡು ಅದರಷ್ಟು ರಿಪೇರಿ ರಿನೋವೇಷನ್ ಮಾಡಿಸಿದ ಈಗಿನ ಮನೆ. ಆ ಸೆಕೆಂಡ್ ಹ್ಯಾಂಡ್ ಮನೆಯಲ್ಲಿ ನಾನೀಗ ವಾಸ ಮಾಡ್ತಾರೆ. ನಾನು, ನಮ್ಮ ಮನೆಯವರು, ಇವರು, ನನ್ನ ಸೊಸೆ, 3 ಜನ ಹೆಣ್ಮಕ್ಳು ನನಗೆ ಸರಿಯಾದ ಮಂತ್ರಕ್ಕೆ ಹೋಗಿದ್ದಾರೆ. ನಾನೇನು ಯಾರಿಗೂ ನನ್ನ ಮಕ್ಕಳು ಕೊಡ್ತೀನಿ ಅಂತ ಹೇಳಿಲ್ಲ. ಬೆಂಗಳೂರು ಬಿಟ್ಟು ಮಾತ್ರ ಹೊರಡೆ ಕೊಡಲ್ಲ ಅಂತ ಹೇಳಿ. ಯಾಕಂದರೆ ನಮ್ಮ ಮೊಮ್ಮಕ್ಕಳು ನನ್ನ ಪಕ್ಕದಲ್ಲಿ ಭಾಳ ಅಟ್ಯಾಚ್ಮೆಂಟ್. ಒಟ್ಟು 10 ಜನ ಮೊಮ್ಮಕ್ಕಳಿದ್ದಾರೆ ನಮಗೆ. ಒಟ್ಟರು ಬಂದು ಹೋಗ್ತಾರೆ ನನಗೆ, ಖುಷಿ. ಆದರೆ ಕುಮಾರನ ಮಕ್ಕಳು 2 ಜನ ಅವ್ರು ಕಳಿಸಿಲ್ಲ, ಅವ್ರು ಬಂದಿಲ್ಲ, ಅವ್ರು ನೋಡಿಲ್ಲ. ಎಷ್ಟು ಮಾಡ್ತೀವಿ ನಾವು ಆಗ? ಅವು ಮೊಮ್ಮಕ್ಕಳೆಲ್ಲ ನಮ್ಗೆ ಎಷ್ಟು ಆಸೆ ಇರಲ್ಲ, ಹಂಗೆ ತಡ್ಕೋಬೇಕು ನಾವು. ಇದಷ್ಟು ಕೂಡ ತಡ್ಕೊಂಡು ಅಷ್ಟಾದ್ರೂ ಕೂಡ ತಡೆಯಲಾರ್ದ ಮನೆಯವರು ಒಂದು ದಿವಸ ಅಂದರು, ಹೇಳಿದ್ರು, ಅದರಲ್ಲಿ ಏನೇ ಇರಲಿ ಒಂದ್ಸರಿ ಫೋನ್ನಾಗೆ ನೀವೊಂದು ಮಾತಾಡಿದ ಅವ್ರನ್ನ ಕರೆದ್ಬಿಡಿ. ಜನವರಿ 21ನೇ ತಾರೀಕು ಇದೇ ಪುಟ್ಟಪ್ಪ ಫೋನ್ ಮಾಡಿದ. ಏನದಕ್ಕೆ ಬೈತೇಳು ಕರೆಕ್ಟ್, ಅದು 21ನೇ ತಾರೀಕು. ಅವರು ಪೇಪರ್ನಾಗೂ ಹೇಳಿದ್ದಾರೆ, ಕೇಳಿದಾಗ ಹೌದು ಕರೆದ ನಿಜ ಅಂತ. ನಮ್ಮ ಮನೆಯವ್ರು ಹೇಳಿದರು, ನೀವೇ ಒಂದ್ಸರಿ ಫೋನ್ ಮಾಡಿ ಕರೀಲಿ, ಬೇರೆ ಹಾಕ್ಬೇಕು, ನಮ್ಮ ಮಗಮ್ಮ ಕರಿತೀನಿ. ಮಕ್ಕಳು ಅಪ್ಪನ್ನ ನೋಡ್ಕೋಬೇಕು ಯಾವಾಗಲೂ. ಆದರೂ ಕೂಡ ಅಪ್ಪ ಮಗು ಫೋನ್ ಮಾಡ್ತಾರೆ. ಚಿಕ್ಕಪ್ಪ ಫೋನ್ ಮಾಡಿದಾಗ ಸ್ನಾನ ಮಾಡ್ತಿದ್ದಾರೆ ಅಂದ್ರೆ ಹಾಗಾದ್ರೆ ಒಂದು 20 ಅರ್ಧ ಗಂಟೆ ಬಿಟ್ಟು ತಗೊಂಡು ಕನೆಕ್ಷನ್ ಕೊಟ್ಟು ಮಾತಾಡಿದ್ವಿ. ನಾಳೆ ಬಾರೋ ಮನೆಗೆ ಇಲ್ಲಿ ಸ್ವಲ್ಪ ವಿಷಯ ಮಾತಾಡಿದ್ದೆ ಬಾಯಿಲಿ ಅಂದ. ಏನು ಮಾತಾಡಿದ್ದೆ ಅಂತ ಕೇಳ್ತಾನೆ. ನಾನು ಜಾಗ ಇದ್ರೆ ನೀವೇನು ಮಾಡ್ತೀನಿ ಪ್ರಶ್ನೆ ನನಗೆ ಕೇಳೋದ? ರಾಜ್ಯ ಆಳಿರ್ತಕ್ಕಂಥ ಬಂಗಾರಪ್ಪ ನಾನು ಕೇಳಿದ್ರೆ ಸುಲಭ ಬಿಡೋ. ಏನ್ ಮಾತಾಡಿದೀನಿ ಅಂತ ಕೇಳ್ತಾನ ನನ್ನ. ಅವನ ಮನೆಯವ್ರ ಪಕ್ಕದಾಗ ಇದ್ದಾರೆ ಫೋನ್ ಹತ್ರ. ಅವ್ರ ಹತ್ರ ಮಾತಾಡೋಕೆ ಫೋನ್ ಕೊಡೋಣ ಅಂತ ನಾನು ಕೇಳ್ಕೊಂಡ್ರೆ ಅವರು ಮಾತಾಡೋದು. ಹಂಗಲ್ಲೂ ನಿನಗೆ ಗೊತ್ತಾಗಲ್ಲ, ಎಲ್ಲ ರಾಜಿ ಯಾರ್ಯಾರೋ ಏನೇನೋ ಮಾಡ್ಕೊಳ್ತಾರೆ. ನಾವು ಕೂತ್ರು ಮಾತಾಡೋಣ, ಸರಿ ಮಾಡೋಕೆ ಬರ್ತದೆ. ಇವಾಗ ಕೂತ್ರು ಮಾತಾಡೋಣ ಅಂತ ಅಂದರೆ ಏನು ನಿಮ್ಮ ಹತ್ರ ಮಾತಾಡೋದಿಲ್ಲ, ನಾ ಬರೋದಿಲ್ಲ ಅಂದ. ಇಲ್ಲಿ ನೀವೇ ಮಾಡ್ತೀವಿ, ಇಲ್ಲಿ
ಬಂಗಾರಪ್ಪನ ಮಕ್ಕಳು ಕುಮಾರಗೊಂದು ಓಟು, ಮಧುಗೊಂದು ಓಟು ಮನೆಯಲ್ಲಿ. ಗಂಡ ಒಬ್ಬೊಬ್ಬರಿಗೆ, ಹೆಂಡತಿ ಒಬ್ಬರಿಗೆ. ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ನಿಮ್ಗೆ ಮನಸ್ಸಿಗೆ ಬಂದಾಗೆಲ್ಲ ಓಟ್ ಕೊಡಕ್ಕೆ? ನಾ ಹೇಳಿದ ಮೇಲೆ ಅದು ಸತ್ಯ ಅಸತ್ಯ ಅದಕ್ಕೆ ಅಥವಾ ಇಲ್ಲ ಅನ್ನೋದ್ರ ಕೂಡ ನೋಡೋದು ಬೇಡ. ಮನಸ್ಸಿಗೆ ಬಂದ ಮಾಡ್ತೀರಿ ನೀವು. ಇದ್ರ ಕೆಟ್ಟ ಏನಾಗ್ತದೆ? ಹಾಲಪ್ಪ ಅಂತ ತುರ್ಕೆ ಬರ್ತಾರೆ. ಅವನು ಮನೆಗೆ ಯಾರೋ ಮನೆಗೆ ಕರೆದವಲ್ಲ, ಗೊತ್ತಾಗಲ್ಲ ಮನೆಗೆ. ಅವನು ಯಾರೋ ಕರೆಯಿಂದಲ್ಲ. ಅವನು ಯಾರಿಗಾರ ತೊಂದರೆ, ರೈತರು ಮತ್ತೊಂದು ಅದಲ್ಲ. ಮೊದಲು ಹೆಂಗಸರು ಯಾರಿದ್ದಾರೆ ಅಂತ ನೋಡಿ. ಅದಕ್ಕೆ ಹೆಸರು. ಅವ್ರ ಇವ್ರ ಕರೆಯೋ ಉದ್ದೇಶನೇ ಬೇರೆ, ಇವನು ಹೋಗೋ ಉದ್ದೇಶನೇ ಬೇರೆ. ನೀವು ಓಟ್ ಕೊಟ್ಟದ್ದು ಕುಮಾರ್ ಓಟ್ ಕೊಡೋದು ಓಟ್ ಹಾಳಾಗಿ ಹಾಲಪ್ಪನ್ನ ಅವ್ರ ಮನೆಗೆ ಹೆಣ್ಮಕ್ಳು ನೋಡಕ್ಕೆ ಕಳಿಸ್ಕೊಟ್ಟಂತಾಗುತ್ತೆ. ಅದಕ್ಕಾಗಿ ನಾ ಹೇಳೋದು, ರಾಜಕೀಯ ಮಾಡ್ಬೇಕಾದ್ರೆ ಯಾವಾಗಲೂ ಕರೆಕ್ಟ್ ಆಗಿರ್ಬೇಕಾದ್ರು. ಇದನ್ನು ಅಷ್ಟಿಂದ ಹೇಳ್ತೇನೆ ನಾನು. ಆದ್ರಿಂದ ಓಟ್ ಕೊಡ್ಬೇಕಾದ್ರೆ ಕುಮಾರ್ ಕೊಡ್ತಕ್ಕಂಥ ಓಟು ಅದನ್ನು ಹಾಳು ಮಾಡಬಾರ್ದು. ಆ ಓಟ್ನ ಮೊದಲಿಗೆ ಹಾಕ್ಬೇಕಾಗುತ್ತೆ. ಬೇರೆ ಯಾರು ಉಳಿಯಲ್ಲ. ಮೊದಲಿಗೆ ನೀವು ಹಾಕಿದ್ರೆ ಮಾತ್ರ ನಾನು ಹೇಳ್ತೇನೆ. ನಾನು ನನ್ನ ತೀರ್ಮಾನ ಮಾತ್ರ ಮೊದಲ ಪರವಾಗಿ ಮುಂದಿನ ಎಲೆಕ್ಷನ್ ಅಲ್ಲಿ ಮೊದಲನೇ ಕ್ಯಾಂಡಿಡೇಟ್. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು, ಅನಿವಾರ್ಯ ಹೇಳಿದ್ದೀನಿ. ಆದ್ದರಿಂದ ಕುಮಾರ್ ಕೊಡ್ತಕ್ಕಂಥ ಓಟ್ ಯಾರಿಗಾರು ಯಾರಾದ್ರೂ ಕೊಟ್ಟರೆ ನೀವು ಬಿಜೆಪಿಗೋ ಮತ್ತೊಂದು ಪಾರ್ಟಿಗೆ ಓಟ್ ಕೊಟ್ಟಿದ್ದೀರಿ. ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸರ್ವತಾರ ಜನ ನನ್ನನ್ನು ಇಷ್ಟು ವರ್ಷ ಬೆಳೆಸಿ ಮಾಡಿದವರು, ನನ್ನ ಮಾತನ್ನು ನಂಬ್ಕೊಂಡು ಬಂದವರು, ನನ್ನ ಮಾತನ್ನು ಇದ್ರೂ ಕೂಡ ನಂಬದೇ ಇದ್ರೆ ಹಾಗೆ ನೀವು ಯಾರು ನಂಬ್ತೀರಿ ಅಂತಕ್ಕಂಥ ಪ್ರಶ್ನೆ ನಾ ಕೇಳ್ತಿದ್ದೀನಿ. ಇದು ನಮ್ಮ ಮಗನ ಮೇಲೆ ಅನ್ಯಾಯ ಬೆಳೀತಕ್ಕಂಥ ಮಾತು. ರಾಜಕಾರಣದಲ್ಲಿ ಈ ವ್ಯತ್ಯಾಸ ಬಂದಾಗ ಇದು ಅನಿವಾರ್ಯವಾಗಿ ನೀವು ಕುಮಾರ ಕೊಡ್ತಕ್ಕಂಥ ಓಟು ಹಾಳಾಗಿ ಬೇರೆ ಅನುಕೂಲವಾಗಿ 2000 ಸೋತಿರ್ತಕ್ಕಂಥ ಮಧುಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ. ಮೊದಲು ನಿಮಗೆ ಕಣ್ಣು ರಿಪೇರಿ ಮಾಡಿಸೋದು, ಕಾಲು ರಿಪೇರಿ ಮಾಡಿಸೋದು ಎಲ್ಲ ಅಡುಗೆ ಸಿಕ್ಕಿದಾರ. ನಿಮ್ಮ ಹಂಗ ರಿಪೇರಿ ಮಾಡಿಸಿ ಅಂತ ಇರಲಿ, ನೀವು ಮಾತ್ರ ಅವನಿಗೆ ಓಟು ಅಂತ ಹೇಳು. ಯಾರು ಹೇಳ್ಕೊಟ್ರೆ ನಿಮ್ಗೆ? ಮನಸ್ಸಿಗೆ ಬಂದಾಗ ಕೊಡ್ತಾರೆ. ಈಗ ಅದಕ್ಕಾಗಿನೇ ನಾನು ಒಬ್ಬರ ಮಾತು ಕೇಳ್ತಾ ಇಲ್ಲ. ರಾಜಕಾರಣ ಮುಂದಿಂದು ನಾನು ಹೇಳ್ದಂಗೆ ಆಗ್ಬೇಕಾದ್ರೆ, ನಾನು ಹೇಳ್ದಂಗೆ